ಹಲೋ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡಿದ್ದೀನಿ. ಅದು ಗಣೇಶನ ಹಬ್ಬದ ವ್ಲಾಗ್. ಸೊ ನಮ್ಮ ಮನೇಲಿ ಗಣೇಶ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದು ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ಮಂತ್ರ ಹೇಳೋದು ನನಗೆ ಅಭ್ಯಾಸ. ಸೊ ನಾನು ಪೂಜೆ ಮಾಡಿ ಆಯಿತು, ನಮ್ಮಮ್ಮ ಕೂಡ ಪೂಜೆ ಮಾಡಿದ್ರು. ಸೊ ಈ ತರಲೆ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಯಾವಾಗಲೂ ಮೊಬೈಲಲ್ಲಿ ಮುಳುಗೋಗಿರ್ತಾನೆ, ಜೂನು ಜಾಸ್ತಿ ಇದೆಲ್ಲ. ಎಸ್ ರೇವಿ ಕೈಲಿ ಕೊಡಿದ್ದನ ರೇವಿ ಗಣೇಶ ಜೈ ಗಣೇಶ. ಎಲ್ಲ ಗಣೇಶನು ಖಾಲಿ ಆಗ್ಬಿಟ್ಟಿದೆ. ನೋಡಿ ಯಾವ ತಗೊಳ್ಳೋಣ, ಇದು ಚೆನ್ನಾಗಿದೆ ಅಕ್ಕ. ಈಗ ಇಟ್ಕೊಂಬಂದಿದೆ ಬಿಡಿ. ಸೊ ಫೈನಲಿ ನಾವು ಗಣೇಶನ ಸೆಲೆಕ್ಟ್ ಮಾಡಿ ಗೌರಿ ಮತ್ತು ಗಣೇಶನ ತಗೊಂಡ್ವಿ. ಇನ್ನು ಆ ಗಣೇಶನೇನೋ ತಂದ್ವಿ. ಇನ್ನು ನಮ್ಮನೇಲಿರೋ 2 ಗಣೇಶಗಳನ್ನ ರೆಡಿ ಮಾಡೋದು. ಇವ್ರನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ಒಂದು ಮಾತು ಕೇಳಲ್ಲ. ಇಲ್ಲಿದ್ರೆ ಅವನು ಅಲ್ಲಿರ್ತಾನೆ, ಅವನು ಅಲ್ಲಿದ್ದರೆ ಇವನು ಇಲ್ಲಿರ್ತಾನೆ. ಹಂಗೋ ಹಿಂಗೋ ಸ್ನಾನ ಮಾಡಿಸಿ ಇಬ್ರಿಗೂ ರೆಡಿ ಮಾಡಿಸಿ ಕೂರಿಸ್ಬಿಟ್ರೆ ದೊಡ್ಡ ಕೆಲಸ ಮುಗ್ದಂಗೆ. ಸೊ ಫೈನಲಿ ಒಂದು ದೊಡ್ಡ ಕೆಲಸ ಮುಗೀತು. ಮಕ್ಳಿಗೆ ಸ್ನಾನ ಮಾಡಿಸಿ ಮಕ್ಳಿಗೆ ರೆಡಿ ಮಾಡಿಬಿಟ್ಟೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಗಣೇಶನ ಪೂಜೆ ಸ್ಟಾರ್ಟ್ ಮಾಡಬೇಕು, ಅಂದರೆ ಗಣೇಶನ ಕೂರಿಸ್ಬೇಕು. ಸೊ ಐ ಆಮ್ ಬ್ಯಾಕ್. ರೆಡಿ ಆಗಬೇಕು ಫಸ್ಟ್. ಸೊ ಮಕ್ಳನ್ನ ರೆಡಿ ಮಾಡಾಯಿತು. ಇವಾಗ ನಾನು ರೆಡಿ ಆಗಬೇಕು. ಮೇಕಪ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳಲ್ಲ. ಸೊ ಇವಾಗ ಸುಮ್ಮನೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಅಷ್ಟೇ ಹಾಕ್ಕೊಡೋದು, ಲಿಪ್ಸ್ಟಿಕ್ ಮತ್ತು ಬಿಂದಿ. ಸೊ ಹೇರ್ ಎಲ್ಲ ಡ್ರೈ ಮಾಡಿಕೊಂಡು ಗಣೇಶನ್ ಫೈನಲ್ ಪೂಜೆ ಮಾಡ್ತೀವಲ್ಲ, ಎಲ್ಲ ಅಲಂಕಾರ ಮಾಡಿ ಆವಾಗ ನೀಟಾಗಿ ರೆಡಿ ಆಗ್ತೀನಿ. ಅಲ್ಲಿವರೆಗೂ ಇದೇ ಥರ ರೆಡಿಯಾಗಿ ಪೂಜೆ ಮಾಡೋದು ಅಷ್ಟೇ. ಐ ಆಮ್ ರೆಡಿ. ಇಷ್ಟೇ ನಾನು ಮಾಡ್ಕೊಳ್ಳೋದು. ಮೇಕಪ್ ಎಲ್ಲ ಸುಮ್ಮನೆ ಪೂಜೆ ಮಾಡಿ ಬಂದೆ. ಸೊ ಇವಾಗ ಗಣೇಶ್ ಏನೋ ಮಿಸ್ಸಿಂಗ್ ಅಲ್ಲ. ಸೊ ಗಣೇಶ ಕೂರ್ಸೋಕ್ಕೆ ನನ್ನ ತಂಗಿ ಕೂಡ ಹೆಲ್ಪ್ ಮಾಡ್ತಿದ್ಲು. ಪ್ರತಿ ವರ್ಷ ಹೀಗೆ ಮಾಡೋದು. ನನ್ನ ತಂಗಿ, ಮಮ್ಮಿ, ನಾನು 3 ಜನ ಸೇರಿಕೊಂಡು ಯಾವುದೇ ಫಂಕ್ಷನ್ ಬಂದರೂ, ಯಾವುದೇ ದೇವ್ರ ಕಾರ್ಯ ಬಂದರೂ 3 ಜನನೂ ಸೇರಿಕೊಂಡು ಎಲ್ಲ ಮಾಡ್ತೀವಿ. ಸೊ ಈ ಸಲನೂ ಅಷ್ಟೇ ನೀವೇ ನೋಡ್ತಿರ್ಬೋದು. ಅಂದರೆ ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಈ ವಿಡಿಯೋ ತುಂಬ ಇದೆ, ಅದಕ್ಕೋಸ್ಕರ ಈ ಥರ. ಸೊ ಗಣೇಶನ್ ಏನೋ ಕೂರಿಸಿದ್ವಿ. ಈಗ ಗೌರಮ್ಮನ ಕೂರಿಸ್ಬೇಕು ನಾವು. ಸೊ ದೇವ್ರ ಪೂಜೆ ಅಂದ್ರೇ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಅಂದರೆ ಮನೇಲಿ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ತುಂಬ ಖುಷಿ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿರ್ತೀವಿ. ನನಗಂತೂ ದೇವ್ರ ಕಾರ್ಯ, ಈ ಥರ ದೇವ್ರ ಪೂಜೆ ಅಂತ ಬಂದರೆ ಐ ಆಮ್ ಆಲ್ವೇಸ್ ರೆಡಿ. ಅದು ಯಾವ ಟೈಮ್ ಆದರೂ ಸರಿ, ದೇವ್ರ ಪೂಜೆ ಅಂದಿದ ತಕ್ಷಣ ನಾನು ಫಸ್ಟ್ ಇರ್ತೀನಿ ಅಲ್ಲಿ. ಸೊ ನಂಗೆ ಏನೋ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆ್ಯಂಡ್ ಒಂಥರ ಖುಷಿ, ನೆಮ್ಮದಿ, ಆ್ಯಂಡ್ ಏನೋ ಒಂಥರ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅನ್ನೋದು ಒಂದು ನಂಬಿಕೆ ನನಗೆ. ನಾವು ಈ ವರ್ಷ ಗಣೇಶನ ತುಂಬ ಅದ್ಧೂರಿಯಾಗಿ ಕೂರಿಸಿಲ್ಲ, ಬಹಳ ಸಿಂಪಲ್ಲಾಗೇ ಕೂರಿಸಿದ್ವಿ. ಅಂದರೆ ಏನೋ ಒಂದು ಹರಕೆ ಮಾಡ್ಕೊಂಡಿದ್ದೀವಿ, ಅದು ಆಗುತ್ತೆ. ಅದಾದಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಗಣೇಶ ತೊಗೊಂಡು ಬಂದು ಪೂಜೆ ಮಾಡೋಣ ಅಂತ. ಯಾಕಂದರೆ ಇವಾಗ ದೊಡ್ಡ ಗಣೇಶ ತೊಗೊಂಡು ಬಂದು ಅದನ್ನು ವಿಸರ್ಜನೆ ಮಾಡೋದಾಗಿರ್ಬೋದು, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಅದಕ್ಕೋಸ್ಕರ ಪುಟ್ಟ ಗಣೇಶ, ಪುಟ್ಟ ಗೌರಿನ ನಾವು ಕೂರಿಸಿದ್ವಿ.
ಅಷ್ಟೇ ಆಗ್ಬೇಕಿತ್ತು ಮಮ್ಮಿದು. ಅದಕ್ಕೆ ನಾನು ತಡಿ ಬಿಡು, ನಾನು ಇಲ್ಲಿ ಕೊಡ್ತಾ ಇದ್ದೆ. ಅಕ್ಕ ಹಿಂಗೆ ಹಾಕ್ಬೇಡ. ನಮ್ಗೆ ಇವಾಗ ಆಗ್ತನಲ್ಲ ಅದೇ ಸಂಬಳ ಹೆಚ್ಚು ಮಾಡಿಸ್. ನೀವು ಈ ಗಣೇಶನ ನೋಡ್ತಿರ್ಬೋದು, ಇದು ಬೆಳ್ಳಿ ಗಣೇಶ. ಇದನ್ನು ಮಂಗಳೂರಿಂದ ತರಿಸಿರೋದು. ಸೊ ಅಂದರೆ ನನಗೆ ಯಾರೋ ಹೇಳಿದರು ಈ ಥರ ಬೆಳ್ಳಿ ಗಣೇಶ ಇಟ್ಟರೆ ಒಳ್ಳೆಯದಾಗತ್ತೆ. ಆದರೆ ಗಣೇಶನ ವಿಗ್ರಹನ ಏನಂತಾರೆ, ನಮ್ಮ ಅಂಗೈ ಮುಷ್ಟಿಯಲ್ಲಿ ಮಡಚಿದ್ರೆ ಅದು ಕವರ್ ಆಗಬೇಕು. ಸೊ ನಾವು ಅಷ್ಟು ದಪ್ಪ ಮಾತ್ರ ಇಡಬೇಕಂತೆ, ಅದಕ್ಕಿಂತ ದೊಡ್ಡದು ಇಡಬಾರ್ದು ಅಂತ ಹೇಳ್ತಾರೆ. ಸೊ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಪುಟ್ಟು ಗಣೇಶ ಇರಬೇಕು, ನಮ್ಮ ಅಂಗೈ ಮುಷ್ಟಿ ಅಷ್ಟಿರಬೇಕು ಅಂತ. ಸೊ ನಾನು ಅದಕ್ಕೆ ಅದನ್ನು ತರಿಸಿದ್ದು. ಸೊ ಅದಕ್ಕೆ ನಾವು ಅಭಿಷೇಕ ಎಲ್ಲ ಮಾಡಿದ್ವಿ. ಅಭಿಷೇಕ ಆಗಿ ಸೊ ಫೈನಲಿ ನಮ್ಮ ಗಣೇಶ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು ನಮ್ಮ ಪುಟ್ಟು ಗೌರಿನ ಮತ್ತು ಗಣೇಶನ ನಮಗೆ ಹೇಗೆ ಬರುತ್ತೋ ಹಾಗೆ ಅಲಂಕಾರ ಮಾಡಿದ್ದೀವಿ. ತುಂಬ ಗ್ರ್ಯಾಂಡಾಗಿ ಕೂಡ ಅಲಂಕಾರ ಮಾಡಿಲ್ಲ. ಸೊ ಗಣೇಶನಿಗೆ ಇವಾಗ ನಮ್ಮ ಬೆಳ್ಳಿ ಗಣೇಶನಿಗೆ ಗಂಧ ಇಟ್ಟು ಮತ್ತು ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಬೆಳ್ಳಿ ತುಂಬ ಶ್ರೇಷ್ಠ. ಸೊ ಏನಂತಾರೆ, ಅದರಲ್ಲಿ ಒಂಥರ ಪವರ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪೂರ್ವಜರು ಮನೆಯಲ್ಲಿ ಸ್ವಲ್ಪನಾದರೂ ಬೆಳ್ಳಿ ವಿಗ್ರಹಗಳನ್ನ ಇಡ್ತಾಯಿದ್ರು. ಸೊ ಇವಾಗ ತುಂಬ ಏನಂತಾರೆ, ಎಲ್ಲ ಕಡೆ ನೋಡಿ ಬೆಳ್ಳಿ ಇಡಬೇಕು ಇಡಬಾರ್ದು, ವಿಗ್ರಹಗಳನ್ನ ಇಡಬಾರ್ದು ಅನ್ನೋ ಕನ್ಫ್ಯೂಷನ್ಸಲ್ಲೇ ನಾವು ಇರ್ತೀವಿ. ಸೊ ನಾನು ತುಂಬ ಏನಾದರೂ ಒಂದು ಮಾಡಬೇಕಂದ್ರೆ, ಎಸ್ಪೆಷಲಿ ದೇವ್ರ ಕೆಲಸ ಮಾಡಬೇಕಂದ್ರೆ ನಾನು ತುಂಬ ಜನ ವಿಚಾರಿಸ್ತೀನಿ ಇದ್ರ ಬಗ್ಗೆ ತಿಳ್ಕೊಂಡಿರೋರನ್ನ. ಸೊ ನನಗೆ ಗೊತ್ತಾಗಿದ್ದೇನೆಂದರೆ, ನಾನು ಹೇಳಿದ್ನಲ್ಲ, ಇಷ್ಟು ಚಿಕ್ಕ ಸೈಜಲ್ಲಿ ಇಟ್ಟರೆ ಏನೂ ಆಗೋಲ್ಲ, ಒಳ್ಳೆಯದು ಮನೆಗೆ ಶ್ರೇಯಸ್ಸು ಅಂತ. ಸೊ ಅದಕ್ಕೆ ಇದನ್ನು ನಾವಿಟ್ಟು ಪೂಜಿಸ್ತೀವಿ. ಅಂದರೆ ಇದಕ್ಕೆ ಡೈಲಿ ಅಭಿಷೇಕ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಅಂದರೆ ಈ ಥರ ಮಾಡಲೇಬೇಕಂತೇನಿಲ್ಲ, ಅದು ನಮ್ಮ ಖುಷಿ. ಆದರೆ ಡೈಲಿ ಅದೇ ಅರ್ಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಹೂವು ಇಡಬೇಕು ಅಂತ ಹೇಳಿದ್ರು ನಮಗೆ ಪೂಜಾರಿ. ಸೊ ನಾವು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಸ್, ನೋಡ್ಬೋದು ನಮ್ಮ ಪುಟ್ಟು ಬೆಳ್ಳಿ ಗಣೇಶನ. ಸೊ ಎಲ್ಲ ಕೆಲಸ ಮುಗಿತಾ ಬಂತು. ಇನ್ನೇನಿದ್ರು ದೀಪ ಹಚ್ಚಬೇಕು, ಹಾಗೆ ಅಷ್ಟೇ, ಇನ್ನೇನಿಲ್ಲ. ನಾವು ಈ ಸಲ ಐಟಮ್ಸ್ ಕೂಡ ಅಂದರೆ ಕಡುಬು ಮಾಡಿದ್ದಾರೆ ನಮ್ಮಮ್ಮ, ಮೋದಕನ ಮಾಡಿದ್ದಾರೆ. ಸೊ ಅಷ್ಟೇ. ಅದು ಬಿಟ್ಟರೆ ಸಿಂಪಲಾಗಿ ಒಬ್ಬಟ್ಟು, ಫ್ರೂಟ್ಸು ಇಷ್ಟೇ ಈ ಸಲ. ಅಂದರೆ ಪ್ರತಿ ಸಲವೂ ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ, ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಲ್ಲ. ಫೈನಲಿ ಒಂದು ಹಂತಕ್ಕೆ ಪೂಜೆ, ಅಂದರೆ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ. ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ ಪೂಜೆ ಮಾಡೋದು. ಪೂಜೆ ನಾವು ಅಂದ್ಕೊಂಡಂಗೆ ಇರಲ್ಲ, ತುಂಬ ಇರುತ್ತೆ ಅಲ್ವಾ. ನಮ್ಮ ಮನೇಲಿ ಯಾವಾಗಲೂ ಬೈತಾ ಇರ್ತಾರೆ ನನಗೆ, ಅಂದರೆ ನಾನು ಪೂಜೆ ಮಾಡೋದು ಸ್ವಲ್ಪ ಲೇಟು. ನನಗೆ ಅದು ನೀಟಾಗಿ, ನನಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಾನು ನೀಟಾಗಿ ಅಲಂಕಾರ ಮಾಡಿ ನಿಧಾನಕ್ಕೆ ಮಾಡ್ತೀನಿ, ನನಗೆ ಆ ಥರ. ಸೊ ಬಟ್ ನಮ್ಮ ಮನೇಲಿ ಫಾಸ್ಟಾಗಿರ್ಬೇಕಂತಾರೆ. ಬಟ್ ನನಗೆ ಈ ದೇವ್ರ ಕೆಲಸ ಅಂದರೆ ನಂಗೆ ನಿಧಾನನೇ ನಾನು. ಸೊ ನೋಡ್ಬೋದು ಬಂದರು ನಮ್ಮ ಮೋಕ್ಷ ಅವರು. ಸೊ ನನ್ನ ಕಸಿನ್, ನಮ್ಮ ದೊಡ್ಡಮ್ಮ ಮಗಳು ಬಂದು, ನಮ್ಮ ಮಾಮನ ಮಗಳು ಬಂದು, ನಮ್ಮ ತಾತ ಬಂದರು. ಸೊ ಇವತ್ತಿಗೆ ಅಂದರೆ ಇಷ್ಟೇ ನಮ್ಮ ಮನೇಲಿ ಗೆಸ್ಟ್. ನಮ್ಮೇಲೆ ನಮ್ಮ ದೊಡ್ಡಮ್ಮ ಬರ್ತಾರೆ, ಇಷ್ಟೇ ನಮ್ಮ ಮನೇಲಿ ಗೆಸ್ಟ್. ನಮ್ಮ ಮನೇಲಿ ಏನೇ ಕಾರ್ಯ ಅದು ಹೀಗೇ, ಅಂದರೆ ಫ್ಯಾಮಿಲಿಯವರೇ ತುಂಬ ಜನ ಸೇರ್ಕೊಳ್ಳೋದು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ನಾನು? ಏನೋ ಮಿಸ್ಸಿಂಗ್ ಅಲ್ವಾ ಅದು? ಇವಾಗ ಲಕ್ಷಣವಾಗಿ ನಮ್ಮ ಕನ್ನಡದ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಮನೆ ಪೂಜೆ ಮಾಡೋಣ ಅಂತ ಗೊತ್ತಾ? ನಾವು ಗಣೇಶನಿಗೆ ನಾವು ಮಾತ್ರ ಹೊಡ್ಕೋಬಾರ್ದು ಅಂತ. ನಾವು ಮಾತ್ರ ಪರ್ಫ್ಯೂಮ್ ಯೂಸ್ ಮಾಡಬಾರ್ದು. ನೀನು ನರ ಹೆಂಗೆ ಕಾಣಿಸ್ತಿದ್ ಗೊತ್ತಾ? ನಾನು ತುಂಬಾ ಸಣ್ಣ ಇದ್ದೀನಿ, ರೇವಿ ಕರೆಕ್ಟಾಗಿ ಕುತ್ಕೋ. ಅಮ್ಮ ಒಬ್ಬಟ್ಟಾಯ್ತಾ?
ಎಷ್ಟು ತರ್ಕತೆ ನೋಡಿ. ಸುತ್ತಾ ಇದೆ ಬಿಸಿ 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 ಒಬ್ಬಟ್ಟು ಗಣೇಶನಿಗೆ. ರೆಡಿ ಆದ್ರಾ? ಅಲ್ಲ ಕಣ ಇನ್ನ ಕೂತು 1 ಅವರ್ ಆಗಿಲ್ಲ. ಕೆರೆಗೆ ಬಿಟ್ಟು ಆಗ್ಲೇ ನೀನು ನೋಡಿ ಅವ್ರು ಪಬ್ಜಿ ಆಡ್ತಾವಳ. ಅಕ್ಕ ಅಡಿಕೆ ಕರೆಕ್ಟ್ ಅಡಿಕೆ ಉಂಟು ಐತೈತೆ. ಅಮ್ಮ ಅಕ್ಷತೆ ಮಾಡ್ಕೋಬೇಕಿತ್ತು. ಸೆಟ್ ಇರ್ತೀವಿ ಹುಡುಗವಲ್ಲ. ಇದು ಸವು ಇವನೇ ಕೈ ಹೊಡ್ಬಿಟ್ಟು ಸವು ಕಾಯಿ ಇಡಮ್ಮ ಬಂದು ಅದಕ್ಕೆ ಕೊಟ್ಟೆ. ನಮ್ಮ ಮನೇಲಿ ಗಣೇಶನ ಹಬ್ಬದ ದಿನ ಯಾವ ಸಾಂಗ್ ಹಾಕಿದ್ದಾರೆ ಗೊತ್ತಾ? 1 ನಿಮಿಷ ತೋರ್ಸು. ಇವ್ರು ನೋಡಿ ನಮ್ಮನೆ ಗಣೇಶನಿನ ಮಾಡುವಾಗ ರಕ್ತ ಬರುವುದು, ತಿನ್ನುವಾಗ ವಸಡುಗಳಲ್ಲಿ ತೊಂದರೆ, ಉಸಿರಿನ ಇವು ಉಂಟಾಗುವ 3 ಲಕ್ಷಣಗಳಾಗಿರುವ ಇದು ತಾಚೀಗಳನ್ನು ತೊಲಗಿಸಲು 4 ಪಟ್ಟು ಪ್ರಭಾವಶಾಲಿ. ಅದಕ್ಕೆ ಬಳಿಕ ಬಿಡಬೇಕು.
ಸೊ ನಾನು ಪೂಜೆ ಮಾಡಿದ್ದಾಯಿತು. ಇವಾಗ ನನ್ನ ತಂಗಿ ಪೂಜೆ ಮಾಡ್ತಿದ್ದಾಳೆ. ಸೊ ಹಾಗೆ ಅಮ್ಮನೂ ಪೂಜೆ ಮಾಡಿದ್ರು. ಎಲ್ಲರೂ ಪೂಜೆ ಮುಗಿಸಿದ್ವಿ. ನಮ್ಮಮ್ಮ ಎಲ್ಲರ ಹಣೆಗೂ ಗಂಧ ಇಡ್ತಾ ಇದ್ದಾರೆ. ಏಕೆಂದರೆ ಖಾಲಿ ಹಣೆಯಲ್ಲಿ ಪೂಜೆ ಮಾಡಬಾರ್ದು. ನಾನು ಆಲ್ರೆಡಿ ಕುಂಕುಮ ಇಟ್ಟಿದ್ದೆ, ಗಂಧ ಇಟ್ಟಿರಲಿಲ್ಲ. ಸೊ ಈಗ ನನ್ನ ತರಲೆ ನನ್ನ ಮಕ್ಕಳು ಕೈಯಿಂದ ಪೂಜೆ ಮಾಡಿಸೋದು. ಅಪ್ಪ ಇವ್ರನ್ನ ಒಂದು ಕಡೆ ಕೂರಿಸೋದು, ಪೂಜೆ ಮಾಡಿಸೋದು ಎಷ್ಟು ಕಷ್ಟದ ಕೆಲಸ ಅಂದರೆ ಗಣೇಶನೇ ಬುದ್ಧಿ ಕೊಡ್ಬೇಕು ಇವ್ರಿಗೆ. ಹಾಗೋ ಹಿಂಗೋ ಮಾಡಿ ಕೂರಿಸಿ ನನಗೆ ಒಂದು ಅಭ್ಯಾಸ ಇದೆ, ಅಂದರೆ ಮಕ್ಳ ಕೈಲಿ ಅಷ್ಟೊತ್ತರ ಹೇಳಿಸ್ಬೇಕು ಅಂತ. ಸೊ ಅದನ್ನು 3 ಜನದ ಕೈಲೂ ಹೇಳಿಸ್ದೆ. ಮಕ್ಕಳು ಹೆಂಗೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಲ್ವಾ. ಪಾಪ ಏನೋ ಕಷ್ಟಪಟ್ಕೊಂಡು ನಕ್ಕೊಂಡು ಹೇಳಿದ್ರು. ಅವ್ರ ಮಾತುಗಳು ಇವಾಗ ನಾನು ಹೇಳ್ಕೊಡ್ತಾ ಇದ್ದಿದ್ದನ್ನ ಅವರು ರಿಪೀಟ್ ಮಾಡ್ತಾರಲ್ಲ, ಅದನ್ನು ಕೇಳಿದಾಗಲೇ ನಮಗೆ ನಗು ಬರುತ್ತೆ. ಬಿಕಾಸ್ ಅವ್ರಿಗೆ ಅಷ್ಟು ಸ್ವಚ್ಛವಾಗಿ ಮಾತಾಡೋದಕ್ಕೆ ಬರಲ್ಲ ಇನ್ನೂ. ಅಂದರೆ ಈ ಮಂತ್ರಗಳನ್ನೆಲ್ಲ ಹೇಳೋದಕ್ಕೆ ಬರಲ್ಲ. ಆ ವರ್ಡ್ಸ್ ತುಂಬ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ಹಂಗೂ ಟ್ರೈ ಮಾಡಿದ್ರು, ಪರವಾಗಿಲ್ಲ. ಓಂ ಮಹೇಶಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮಂಗಳ ಮೂರ್ತಿ ಮಂಗಳ ಮೂರ್ತಿ. ಜೈ ಗಣೇಶ. ಅಲ್ಲಿ ನಿಂತ್ಕೊಂಡು ಗಣೇಶನ ಇಬ್ರು ಕೈ ಮುಗ್ಕೊಂಡು ಅವರು ನೀವೆಲ್ಲ ಕೈ ಕೊಡ್ತಕತ್ತೀವಿ. ನಿಮ್ಮ ಮನೆ ಕೊಡ್ತೀರ ಗಣಪತಿ ಅಂತ. ಕಾಳಿ ಮನೆ ಮಹಾಲಕ್ಷ್ಮಿ ಅಂತಾರಿಂದ ನಾನು ಕಾಳಿ ಹಿಂಗ್ ತಾಂಡು ಎದಿ ಮುಟ್ಕೋಬೇಕಂತೆ. ಅವನು ಸಿಕ್ಕ ಮುಟ್ಟಿಕೊಂಡು ಹಿಂಗ್ ಅನ್ಬೇಕು. ಕಣ್ಬಿಡು ಮುಗ್ಗಲ್ಕಮ್ಮ ಐತಿ ಎದೆ ಮುಟ್ಕೋ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ಲರಿಗೂ ದೇವ್ರು ಒಳ್ಳೇದು. ನನ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಇನ್ನೂ ಜಾಸ್ತಿ ಒಳ್ಳೇದಾಗಲಿ. ನಮಗೆ ಇದು ಚಿಕ್ಕ ವಯಸ್ಸಿಂದ ಅಭ್ಯಾಸ. ಅಂದರೆ ಪೂಜೆ ಮಾಡಿದ ತಕ್ಷಣ ಈ ಥರ ಪೂಜೆ ಅಂತ ಅಲ್ಲ, ಡೈಲಿ ಪೂಜೆ ಮಾಡಿದ ತಕ್ಷಣ ಹಿರಿಯರು ಯಾರಿರ್ತಾರೆ ಅವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತೊಗೊಳ್ಳೋದು ಇದು ಅಭ್ಯಾಸ ಆಗಿಬಿಟ್ಟಿದೆ ಚಿಕ್ಕ ವಯಸ್ಸಿಂದನೂ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಅಪ್ಪನ ಫೋಟೋ ಕೂಡ. ಸೊ ಫೈನಲಿ ಎಲ್ಲ ಆಯಿತು. ಇವಾಗ ಊಟ ಮಾಡೋ ಟೈಮ್. ಗಣೇಶನ ನಾವು ಒಂದೇ ದಿನ ಕೂರಿಸೋದು. ಸೊ ಇವಾಗ ವಿಸರ್ಜನೆ ಮಾಡೋ ಅಂಥ ಟೈಮ್. ಸೊ ನಾವು ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ. ಬಂದು ನಮ್ಮ ಮನೆಗೆ ಅಷ್ಟು ಐಶ್ವರ್ಯ ನಂಬಿ ಕೊಡುತ್ತದೆ. ಸೊ ಮನೆ ಕೊಡಪ್ಪ. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ನಾವು ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಗೌರಿ ಮತ್ತೆ ಗಣೇಶನ. ರೇವಿ ನೀನ್ ತೋರ್ಸು. ಮೂಗು ಎಷ್ಟು ತೀಡ ಹೋಗ್ತಾ ಇಲ್ಲ. ನಾನು ಮುಂದೆ ಹೋಗ್ಬಿಡ್ತೀನಿ. ನೀವು 3 ಜನ ಇಲ್ಲಿ ಹೋಗ್ಬಿಟ್ಟು ಮೋಕ್ಷ ಬಾಯಿಲಿ ಇಲ್ಲಿ ನಿಮ್ಮ ರೇವಿ ಭುವಿ ನೀವಿಬ್ರು ರೇವಿ ಇದು ಫೋನ್ ನನ್ನ ಮೊಬೈಲ್ ಕೊಡಿ, ಫೋನ್ ಪೇ ಮಾಡಿ. ಭುವಿ ಇದು
ಅಲ್ಲಿ 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 ಲವನೇ ಹೋಗು ಮುಂದೆ. ಅಲ್ಲಿ ಅಲ್ಲ ಅವ್ರೆ ಇಲ್ಲಿ ಕೊಡಂಗಿಲ್ಲ ಅಂತ ಹೊರಗೆ ಹೋಗಿ ಕೊಡ್ಬೇಕಂತ. ರೇವಿ ಭೂಮಿ ಜಾಗ ಬಿಡಿ. ನಮಗೆ ಅಂದರೆ ಪ್ರಸಾದ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್. ಇದು ಕಡಲೆಕಾಳು ಪಲ್ಯ ಉಸ್ಲಿ ಉಸ್ಲಿ ಕಡಲೆಕಾಳು ಉಸ್ಲಿ ಅಂತ. ಸೊ ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ವ್ಲಾಗ್ಸ್ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಗಣೇಶ ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು.